ರಾಜಣ್ಣ ಪುತ್ರನ ವಿರುದ್ಧದ ಹನಿ ಟ್ರ್ಯಾಪ್ ಕೇಸ್ ತನಿಖೆ ಈಗ ಆಗ್ತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ಈ ತನಿಖೆ ಚುರುಕುಗೊಂಡಿದೆ. ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಸದ್ಯಕ್ಕೆ ಸಿಐಡಿ ವಶಕ್ಕೆ ಪಡೆದಿದೆ. ರಾಜಣ್ಣರಿಂದ ಸ್ಕ್ರೀನ್ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಇದು ಅಂತ ಹೇಳಲಾಗ್ತಿದೆ. ವಿಡಿಯೋ ಪರಿಶೀಲನೆ ನಂತರ ಇದರ ಮೂಲ ಯಾರು ವಿಡಿಯೋ ಮಾಡಿದ್ದು, ಯಾರು ವಿಡಿಯೋ ಮಾಡಿಸಿದ್ದು, ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದು ಯಾರು, ಯಾರಾದರೂ ದುಡ್ಡು ಕೊಟ್ಟಿದ್ದಾರಾ, ಇವರ ಇಮೇಜ್ ಡ್ಯಾಮೇಜ್ ಮಾಡುವಂತಹ ಕೆಲಸ ಅಂತೂ ಇಲ್ಲ ಆಗಿದೆ. ಆದರೆ ಹಿಂದೆ ಇರುವಂತಹ ರೂವಾರಿ ಯಾರು, ಇದೆಲ್ಲದರ ಬಗ್ಗೆ ಸಿಐಡಿ ಅಧಿಕಾರಿಗಳು ಕುಲಂಕಷವಾಗಿ ತನಿಖೆ ನಡೆಸ್ತಾರಾ ಅಥವಾ ಇಲ್ಲಿ ಕೊಟ್ಟಿರೋದು ಮನವಿ ಮಾತ್ರ? ಸೊ ಈ ಮನವಿ ಕಂಪ್ಲೇಂಟ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ, ಸಾಕಷ್ಟು ಪ್ರೆಷರ್ ಕೂಡ ಇಲ್ಲ ಆಗಬಹುದು. ಆ ಪ್ರೆಷರ್ಗೆ ಇವರು ಮಡಿತಾರಾ? ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಕ್ರಿಯೇಟ್ ಮಾಡಿದೆ ಈ ಒಂದು ಸುದ್ದಿ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಟೀಮ್ ತನಿಖೆ ಚುರುಕುಗೊಳಿಸಿದೆ. ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸದ್ಯಕ್ಕೆ ಸಿಐಡಿ ವಶದಲ್ಲಿದೆ. ರಾಜಣ್ಣರಿಂದ ಸ್ಕ್ರೀನ್ ರೆಕಾರ್ಡರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿರೋ ವಿಡಿಯೋ ಇದು. ಈ ವಿಡಿಯೋವನ್ನ ಸಿಐಡಿ ಅಧಿಕಾರಿಗಳು ಪಡೆದಿದ್ದಾರಂತೆ. ಬ್ಲಾಕ್ ಮೇಲ್ ಮಾಡೋದಕ್ಕೆ ರಾಜಣ್ಣ ಅವರಿಗೆ ಕಳುಹಿಸಿದಂತ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಆಗಿದೆ. ಆ ವಿಡಿಯೋ ಕಾಲ್ ಫ್ರೀ ರೆಕಾರ್ಡರ್ ಆಗಿ ಬಂದಿತ್ತಾ ಅಥವಾ ಪ್ರೀ ರೆಕಾರ್ಡ್ ಆಗಿ ಬಂದಿತ್ತಾ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಿದೆ. ಫಿಸಿಕಲಿ ಯುವತಿಯರೇ ನೇರ ಮಾತಾಡಿದ್ದಾರಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಯುತ್ತೆ, ಅಥವಾ AI ಮೂಲಕ ಏನಾದರೂ ಮಾಡಿಸಿದ್ರಾ, ಇದೆಲ್ಲದರ ಬಗ್ಗೆ ಪರಿಶೀಲನೆ ಆಗಬೇಕಾಗುತ್ತೆ. ಇನ್ನು ವಿಡಿಯೋ ಪರಿಶೀಲನೆ ಬಳಿಕ ಮೂಲವನ್ನ ಸಿಐಡಿ ಅಧಿಕಾರಿಗಳು ಕೆದಕಲಿದ್ದಾರೆ. ವಿಡಿಯೋ ಕರೆ ಹಿಂದೆ ಯಾರ ಕೈವಾಡ ಇದೆ, ಇದು ತುಂಬಾನೇ ಇಂಪಾರ್ಟೆಂಟ್. ಇದರ ಬಗ್ಗೆನೇ ರಾಜ್ಯ ರಾಜಕೀಯದಲ್ಲಿ ಒಂಥರ ಬೆಂಕಿ ಹೊತ್ತಿಕೊಂಡಂತಾಗಿರೋದು. ವಿಪಕ್ಷದವರು ಕಾಯ್ತಿದ್ದಾರೆ ಏನು ಕ್ರಮ ಆಗುತ್ತೆ, ಹೇಗೆ ತನಿಖೆ ಆಗುತ್ತೆ ಅಂತ. ಆದರೆ ಸ್ವಪಕ್ಷದವರು ಒಂದ್ಸಲ ತನಿಖೆ ಅಂದರೆ ಒಂದ್ಸಲ ಸುಮ್ಮನೆ ಇರ್ತಿದ್ದಾರೆ. ಏನಾಗುತ್ತೋ ಅಂತ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.